ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶವನ್ನು ನಾಗಮಂಗಲದಲ್ಲಿ ನಡೆಸಲಾಯಿತು. ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶಕ್ಕೆ ಗಣ್ಯರು ದೀಪ ಬೆಳಗುವುದರ ಮುಖಾಂತರ ಚಾಲನೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಮಂಡ್ಯ ಜಿಲ್ಲೆಯ ಜನ ನನ್ನನ್ನು ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಕುಟುಂಬದ ಮಗನನ್ನಾಗಿ ಕಾಣಿ. ಇದು ಅತ್ಯಂತ ಭ್ರಷ್ಟ ಸರ್ಕಾರ. ಈ ಸರ್ಕಾರವನ್ನು ಕಿತ್ತೊಗೆಯಬೇಕು ಅಂತ ಮೈತ್ರಿ ಮಾಡಿಕೊಂಡಿದ್ದೇವೆ. ರಾಜ್ಯದ ಬಡ ಕುಟುಂಬಗಳಿಗೆ ದನಿಯಾಗುವ ಉದ್ದೇಶದಿಂದ ನನಗೆ ಶಕ್ತಿ ತುಂಬಿ ನಿಮ್ಮ ಸಹಪಾಠಿಯ ಒಪ್ಪಿಗೆ ಪಡೆದುಕೊಂಡು ಬಾರಪ್ಪ ಶಿವಕುಮಾರ್, ಆಮೇಲೆ ನಾವು 1 ಸೆಕೆಂಡ್ನಲ್ಲಿ ಅನುಮತಿ ಕೊಡಿಸ್ತೀವಿ ಅಂತ ಮೇಕೆದಾಟು ವಿಚಾರವಾಗಿ ಸರ್ಕಾರಕ್ಕೆ ಎಚ್ಡಿಕೆ ಸವಾಲು ಹಾಕಿದ್ರು. ಕಾಂಗ್ರೆಸ್ನ ಆಸೆ ಆಮಿಷ ತಿರಸ್ಕರಿಸಿ ನಿಮ್ಮ ಶ್ರಮ ದುಡಿಮೆಯಿಂದ 4-5 ಲಕ್ಷ ಅಂತರದಲ್ಲಿ ಗೆಲ್ತೀನಿ. ಸಿದ್ದರಾಮಯ್ಯ ಮಾತಿನಿಂದ ಜನ ತೀರ್ಮಾನ ಮಾಡಲ್ಲ, ಈ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ. ನಿಖಿಲ್ಗೆ 14,000 ಬಹುಮತ ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿನ ಮತಗಳನ್ನು ನನಗೆ ಕೊಡಿ. ಮಂಡ್ಯ ಸೋತ್ರೆ ಪಕ್ಷ ನೆಲಕಚ್ಚುತ್ತೇನೋ ಅಂತ ಭಯದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇಂದು ತಲೆ ಕೊಟ್ಟಿದ್ದೇನೆ. ಹಾಲನ್ನಾದರೂ ಕೊಡಿ, ವಿಷವನ್ನಾದರೂ ಕೊಡಿ, ಸಮಚಿತ್ತದಿಂದ ಎಲ್ಲವನ್ನ ಸ್ವೀಕರಿಸ್ತೇನೆ. ನಾನು ಯಾರನ್ನು ದೂರೋದಿಲ್ಲ ಅಂತ ಭಾವುಕರಾದರು. ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆಯಾಗಬಾರದು. ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು. ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ. ಈಗಲೂ ಆ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಹೊರತು ನಾನು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಇದ್ದವನಲ್ಲ. ನಾನು ನಿಲ್ಲಲೇಬೇಕು ಅಂತಲೂ ಇದ್ದಿದ್ರೆ ತುಮಕೂರಿನಲ್ಲೂ ನನ್ನ ಮೇಲೆ ಒತ್ತಡ. ಕಳೆದ ಬಾರಿ ದೇವೇಗೌಡರನ್ನ ಕುತಂತ್ರದಿಂದ ಸೋಲಿಸಿದ್ದೇವೆ. ದೇವೇಗೌಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸಲಿಕ್ಕೆ ನೀವು ಬಂದರೆ ಅರ್ಜಿ ಹಾಕೋದ್ರು ನಾವು ಗೆಲ್ಲಿಸ್ಕೋತೀವಿ, ದಯವಿಟ್ಟು ನಿಲ್ಲಿ ಅಂದರು. ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸಮರ್ಥವಾದ ಅಭ್ಯರ್ಥಿ, ಎಲ್ಲ ರೀತಿ ಸರ್ವೆ ಮಾಡಿದ್ದೇವೆ, ನೀವೊಬ್ಬರು ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಒತ್ತಡಗಳನ್ನು ಹಾಕೋದು. ಬೆಂಗಳೂರು ಗ್ರಾಮಾಂತರದಲ್ಲೂ ನಾನು ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳು ಬಂದು ಇದೆಲ್ಲವನ್ನ ನಾನು ಬದುಕಿಟ್ಟಿದ್ದು, ಅಂತಿಮವಾಗಿ ನಾನು ತೀರ್ಮಾನ ಮಾಡಿದ್ದು, ನನಗೆ ಆ ಜಿಲ್ಲೆಗಳಲ್ಲಿ ಬೇರೆ ವ್ಯಕ್ತಿಗಳನ್ನು ನಿಲ್ಲಿಸಿ ಗೆಲ್ಲಿಸಲಿಕ್ಕೆ ಸಮಸ್ಯೆ ಇಲ್ಲ. ಇವತ್ತು ತುಮಕೂರಿನಲ್ಲಿ ನನ್ನ ಮತ್ತು ನಮ್ಮ ತಂದೆಯವರ ಶ್ರಮ, ಇವತ್ತು ತುಮಕೂರಿನಲ್ಲಿ ಆ ಜಿಲ್ಲೆಯ ಜನತೆ, ಅಲ್ಲಿಯ ಲೋಕಸಭಾ ಸದಸ್ಯರು BJP ಅಭ್ಯರ್ಥಿ ಮಾಡಿದ್ದೇವೆ. ನಾನು ಕೊರಟಗೆರೆ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೆಲ್ಲ 7 ಲೋಕಸಭಾ ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸೋಮಣ್ಣ ಅವರ ಅಭ್ಯರ್ಥಿ ಏನಿದ್ದಾರೆ ಅವರನ್ನು ಗೆಲ್ಲಿಸಲಿಕ್ಕೆ ಸಂಪೂರ್ಣವಾಗಿ ಶ್ರಮ ಹಾಕಿ ಬಂದಿದ್ದೇನೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು 6 ಸಭೆಗಳನ್ನು ಒಂದು ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಸಾಯಂಕಾಲ ಯಲಹಂಕದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ದೇನೆ. ಆ ವ್ಯಕ್ತಿಯನ್ನು ಸಹ ಚುನಾವಣೆಯಲ್ಲಿ ಗೆಲ್ಲದೇ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವ್ಯಕ್ತಿ ಗೆಲ್ತಾ ಇದ್ದಾರೆ ಡಾಕ್ಟರ್ ಸುಧಾಕರ್. ಕೋಲಾರದಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಯಾವುದೇ ಸಮಸ್ಯೆಗಳಿಲ್ಲ. ಇನ್ನು ಸಂಸದ ಪ್ರತಾಪ್ ಸಿಂಹ ಈ ಸಂದರ್ಭದಲ್ಲಿ ಮಾತನಾಡಿದ್ದು, ದೇಶ ಕಾಯೋಕೆ ಮೋದಿ, ಕಾವೇರಿ ಕಾಯೋಕೆ ಕುಮಾರಣ್ಣ. ಜೂನ್ 4ಕ್ಕೆ ಫಲಿತಾಂಶ ಬರುತ್ತೆ. ಅವತ್ತು ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಕಾವೇರಿ ಕಾಯೋದಕ್ಕೆ ಕುಮಾರಣ್ಣನನ್ನ ಕಳಿಸಬೇಕು. ಮಂಡ್ಯ ಜನರ ವಿಶ್ವಾಸದಿಂದ ಕುಮಾರಣ್ಣ ಅವರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಓಡಾಡ್ತಿದ್ದಾರೆ. ಕಾವೇರಿ ಕಾಪಾಡುವ ಎಚ್ ಡಿ ದೇವೇಗೌಡರ ಭಕ್ತರು ಇಲ್ಲಿನ ಜನ. ಕನ್ನಂಬಾಡಿ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ತಮಿಳುನಾಡಿನ ಕಾವೇರಿ ವಿವಾದದ ವಿರುದ್ಧ ಹೋರಾಡಿದ್ದು ದೇವೇಗೌಡರು ಎಂದರು. ಅವತ್ತು ನಾನು ಹೇಳಿದ್ದೆ, ದೇಶ ಕಾಯಕ್ಕೆ ಮೋದಿ, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಅಂತ ಹೇಳಿದ್ದೆ. ಇದಾಗಿ 15 ದಿನ ನಂತರ ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕಾವೇರಿ ಕಾಯಕ್ಕೆ ನೀವು ಲೋಕಸಭೆ ಕಳಿಸ್ತೀವಿ ಅಂತ ಗೊತ್ತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸಂಜೆ 4-5 ಗಂಟೆ ಅಷ್ಟರೊಳಗಡೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ಅವತ್ತು 4-5 ಗಂಟೆ ಅಷ್ಟರಲ್ಲಿ 3ನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವ್ದಾದ್ರು ಸಂಶಯ ಇದೆಯಾ? ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿಯಾಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನು ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು?
ಕಳಿಸ್ಬೇಕು ನೀವು. ಇನ್ನು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದು, ಚುನಾವಣೆಯಲ್ಲಿ ಕಾಂಗ್ರೆಸ್ ಹಲವಾರು ಸುಳ್ಳು ಹೇಳ್ತಾ ಇದೆ. ಜೆಡಿಎಸ್ ಮುಗಿಸೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಜೆಡಿಎಸ್ ಪಕ್ಷದ ಶಕ್ತಿ ಕಾರ್ಯಕರ್ತರು ಕುಮಾರಣ್ಣ ಅಭ್ಯರ್ಥಿ ಆಗೋದಕ್ಕೆ ಬಯಸಿರಲಿಲ್ಲ. ನಮ್ಮ ಒತ್ತಾಯದಂತೆ ಪಕ್ಷದ ಉಳಿವಿಗಾಗಿ ಎಚ್ಡಿಕೆ ಅಭ್ಯರ್ಥಿ ಆಗಿದ್ದಾರೆ ಎಂದರು. ಇನ್ನು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ಕೊಡೋದಾಗಿ ಹೇಳಿದಂತ ಸಿದ್ದರಾಮಯ್ಯ ಕೊರೋನಾ ವೇಳೆ 5 ಕೆಜಿ ಅಕ್ಕಿ 2 ಕೆಜಿ ರಾಗಿಯನ್ನ ಮೋದಿ ಕೊಡ್ತಾ ಇದ್ರು. ಯಾರಿಗೂ ಅವರು ಹೇಳಿಕೊಡ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ 15 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು. ಆದ್ರೆ 3 ಕೆಜಿ ಅಕ್ಕಿ ಕೊಟ್ಟು 10 ಕೆಜಿ ಕೊಟ್ಟೆ ಅಂತ ಸುಳ್ಳು ಹೇಳ್ತಾ ಇದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷ ಸುಳ್ಳಿನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಬಡವರಿಗೆ ಸಿದ್ದರಾಮಯ್ಯ ಹೇಳಿದ್ರು, ನಮ್ಮ ಅಪ್ಪ ಅನ್ನ ಹಾಕ್ತಿರ್ಲಿಲ್ಲ, ಅನ್ನದ ಕಷ್ಟ ನನಗೆ ಗೊತ್ತಿದೆ, ಅದಕ್ಕೋಸ್ಕರ 10 ಕೆಜಿ ಅಕ್ಕಿಗಳನ್ನ ನಿಮಗೆಲ್ಲ ಕೊಟ್ಬಿಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. ಪಾಪ ಕರೋನಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಯಾರಿಗೂ ಹೇಳಲೂ ಇಲ್ಲ, ಕೇಳಲೂ ಇಲ್ಲ. 5 ಕೆಜಿ ಅಕ್ಕಿ 2 ಕೆಜಿ ರಾಗಿನ ಕೊಡ್ತಾ ಇದ್ರು. ಅವ್ರು ಗೊತ್ತೇ ಇಲ್ಲ ಜನಗಳಿಗದು. ನಮ್ಮ ಜನಗಳ ಹೆಸರಿಂದ ಮಾಡಬಾರ್ದು ಅಂತ ಹೇಳಿ 5 ಕೆಜಿ ಅಕ್ಕಿ 2 ಕೆಜಿ ರಾಗಿ, ಉತ್ತರ ಕರ್ನಾಟಕ 5 ಕೆಜಿ ಅಕ್ಕಿ 2 ಕೆಜಿ ಜೋಳ, ಉತ್ತರ ಭಾರತ ಕಡೆ 5 ಕೆಜಿ ಅಕ್ಕಿ 2 ಕೆಜಿ ಗೋಧಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು 10 ಕೆಜಿ ಅಕ್ಕಿಯನ್ನ ಕೊಡ್ತಾ ಅಂತ ಹೇಳಿದಂತ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ 5+5 10+5 ಎಷ್ಟು ಕೊಡ್ಬೇಕಾಗಿತ್ತು ಕೊಟ್ರ. ಇವತ್ತು ಕೇವಲ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ 5 ಕೆಜಿ 3 ಕೆಜಿ ಅಕ್ಕಿಯನ್ನ ಕೊಟ್ಟು 2 ಕೆಜಿ ದುಡ್ಡು 34 ರೂಪಾಯಿ 68 ರೂಪಾಯಿ ಉಳಿಸ್ಕೊಂಡು 102 ರೂಪಾಯಿ ಸೇರಿಸಿ ನಾನು 10 ಕೆಜಿ ಕೊಟ್ಟೆ 10 ಕೆಜಿ ಕೊಟ್ಟೆ ಗೊತ್ತಷ್ಟು ಟಿವಿನಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀನಿ. ಇನ್ನು ಈ ಸಮಾವೇಶದಲ್ಲಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಸುರೇಶ್ ಗೌಡ, ಕೆಟಿ ಶ್ರೀಕಂಠೇಗೌಡ, ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು.